ನಮಸ್ಕಾರ. ಮುಖವಾಡದ ಹಿಂದಿನ ಪ್ರೀತಿ ಕೇಳೋಕೆ ಒಂಥರ ಥ್ರಿಲ್ಲರ್ ಸಿನಿಮಾದ ಟೈಟಲ್ ತರ ಇದೆಯಲ್ವಾ? ಹೌದು, ಇವತ್ತು ನಾವು ವಿಶ್ಲೇಷಣೆ ಮಾಡ್ತಾ ಇರೋ ಕಥೆ ಕೂಡ ಯಾವುದೇ ಸಿನಿಮಾಗೆ ಕಮ್ಮಿ ಇಲ್ಲ. ವಂಚನೆ, ಅಪಾಯ, ಜೊತೆಗೆ ಬೆಚ್ಚಿ ಬೀಳಿಸುವಂತಹ ಒಂದು ಡಬಲ್ ಐಡೆಂಟಿಟಿ ಇವೆಲ್ಲವೂ ಈ ಕಥೆಯಲ್ಲಿದೆ. ಇದು ಕೇವಲ ಒಂದು ಸಾಮಾನ್ಯ ಘಟನೆಯಲ್ಲ, ಸಂಬಂಧಗಳ ನಡುವೆ ಎಂಥಂತಹ ರಹಸ್ಯಗಳು ಅಡಗಿರ್ತವೆ ಅನ್ನೋದನ್ನ ಬಿಚ್ಚಿಡುವ ರೋಚಕ ವಿಶ್ಲೇಷಣೆ ಇದು. ಬನ್ನಿ, ಹೆಚ್ಚು ಸಮಯ ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ ಮತ್ತು ಈ ಮುಖವಾಡದ ಹಿಂದಿನ ಅಸಲಿ ಕಥೆ ಏನೋ ಅಂತ ನೋಡೋಣ. ಯಾಕೆ ನನ್ನ ಮೇಲೆ ಕಣ್ಣಿಟ್ಟಿದ್ದೀಯಾ? ನನ್ಗೆ ಗೊತ್ತಿಲ್ದೆ ನಿದ್ರೆ ಮಾತ್ರ ಯಾಕೆ ಕೊಡ್ತಾ ಇದ್ದೆ? ಒಮ್ಮೆ ಯೋಚ್ನಿಸಿ, ಯಾರಾದ್ರೂ ನಿಮ್ಗೆ ಗೊತ್ತಿಲ್ದ ಹಾಗೆ ನಿದ್ರೆ ಮಾತ್ರೆ ಕೊಡ್ತಿದ್ದಾರೆ ಅಂದ್ರೆ ಎಷ್ಟೊಂದು ಆತಂಕ ಆಗುತ್ತೆ ಅಲ್ವಾ? ಈ ಒಂದು ಪ್ರಶ್ನೆ ಇಡೀ ಕಥೆಯ ಗಂಭೀರತೆಯನ್ನ ನಮ್ಮ ಮುಂದಿಡುತ್ತೆ. ಮೇಲ್ನೋಟಕ್ಕೆ ಬಹಳ ಮುಗ್ಧವಾಗಿ ಕಾಣುವ ಘಟನೆಯ ಹಿಂದೆ ಎಷ್ಟೊಂದು ಕರಾಳ ರಹಸ್ಯ ಅಡಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿಂದಲೇ ಕಥೆ ಒಂದು ಆಘಾತಕಾರಿ ತಿರುವು ಪಡೆದುಕೊಳ್ಳೋದು. ಈ ರೋಚಕ ಕಥೆಯ ಆರಂಭ ಆಗೋದು ಒಂದು ಮುಗ್ಧ ಒಪ್ಪಂದದಿಂದ. ಮೇಲ್ನೋಟಕ್ಕೆ ಇದು ಬಹಳ ಸಹಜ ಅಂತ ಅನ್ಸಿದ್ರೂ ಇದ್ರ ಹಿಂದಿದ್ದು ಉದ್ದೇಶ ಬೇರೆಯೇ ಇತ್ತು. ಮೂಲವರದಿಯ ಪ್ರಕಾರ ಪ್ರಾಚಿ ಅನ್ನೋ ತಾಯಿ ತನ್ನ ಪುಟ್ಟ ಮಗುವಿನ ಜೊತೆ ತನ್ನ ಹಳ್ಳಿಗೆ ಭೇಟಿ ನೀಡ್ತಾಳೆ. ಅಲ್ಲಿ ರಾಮು ಅನ್ನೋ ಒಬ್ಬ ಯುವಕನ ಪರಿಚಯ ಆಗುತ್ತೆ. ಆತ ಆ ಹಳ್ಳಿಯಲ್ಲಿ ಎಲ್ಲರಿಗೂ ಸಹಾಯ ಮಾಡುವ ಕೇರ್ ಟೇಕರ್ ಆಗಿ ಕೆಲಸ ಮಾಡುವ ಹುಡುಗ. ಈ ಹಳ್ಳಿಯ ವಾತಾವರಣದಲ್ಲಿ ಒಬ್ಬ ತಾಯಿ ಮತ್ತು ಅವಳ ಮಗುವಿಗೆ ಸಹಾಯ ಮಾಡೋಕ್ ಮುಂದೆ ಬರುವ ಈ ರಾಮುವಿನ ನಡೆ ಆರಂಭದಲ್ಲಿ ತುಂಬಾನೇ ಸಹಜವಾಗಿ ಬಹಳ ಮುಗ್ಧವಾಗಿ ಕಾಣಿಸುತ್ತೆ. ಇಲ್ಲಿ ಏನಾಗತ್ತೆ ಅಂದ್ರೆ, ರಾಮು ಆ ಮಗುವನ್ನ ತುಂಬಾನೇ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಳೋದನ್ನ ಪ್ರಾಚಿ ಗಮನಿಸ್ತಾಳೆ. ಸಿಟಿಯ ಆ ಬ್ಯುಸಿ ಲೈಫಲ್ಲಿ ಮಗುವನ್ನ ನೋಡ್ಕೊಳ್ಳೋಕೆ ಇಂಥದ್ದೇ ಒಬ್ಬ ಒಳ್ಳೆಯ ವ್ಯಕ್ತಿಯ ಅವಶ್ಯಕತೆ ಪ್ರಾಚಿಗೆ ಇರತ್ತೆ. ಹಾಗಾಗಿ ಆಕೆ ರಾಮನ್ಗೆ ನನ್ನ ಜೊತೆ ಸಿಟಿಗೆ ಬಂದು ಕೆಲ್ಸ ಮಾಡ್ತೀಯಾ ಅಂತ ಕೇಳ್ತಾಳೆ. ಒಳ್ಳೆ ಸಂಬಳ, ಜೊತೆಗೆ ಇರೋಕೆ ಜಾಗ ಕೂಡ ಸಿಗತ್ತೆ ಅಂತ ಆಫರ್ ಮಾಡ್ತಾಳೆ. ಕೆಲ್ಸ ಇಲ್ದೇ ಇರೋ ಒಬ್ಬ ಯುವಕನಿಗೆ ಹಾಗೂ ಮಗುವಿನ ಆರೈಕೆ ಬೇಕಾಗಿದ್ದ ಒಬ್ಬ ತಾಯಿಗೆ ಇದೊಂದು ಪರ್ಫೆಕ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಆದರೆ ಕತೆ ಹಳ್ಳಿಯಿಂದ ಸಿಟಿಗೆ ಶಿಫ್ಟ್ ಆದ ತಕ್ಷಣ ಅಲ್ಲೊಂದು ದೊಡ್ಡ ರೂಪಾಂತರವೇ ನಡೆದು ಹೋಗುತ್ತೆ. ಹಳ್ಳಿಯಿಂದ ಸಿಟಿಗೆ ಬಂದ ಮೇಲೆ ಪ್ರಾಚಿ ಸುಮ್ನಿರಲ್ಲ. ರಾಮನಿಗೆ ಹೊಸ ಟ್ರೆಂಡಿ ಬಟ್ಟೆಗಳನ್ನ ಕೊಡಿಸ್ತಾಳೆ, ಅವನ ಹೇರ್ ಸ್ಟೈಲ್ ಬದಲಾಯಿಸ್ತಾಳೆ. ಅಲ್ಲಿವರೆಗೂ ಬರೀ ಒಬ್ಬ ಸಿಂಪಲ್ ಹಳ್ಳಿ ಹುಡುಗನಾಗಿದ್ದ ರಾಮು ಒಮ್ಮೆಲೆ ಸ್ಮಾರ್ಟ್ ಆಗಿ ಮಾಡರ್ನ್ ಯುವಕನಾಗಿ ಬದಲಾಗಿಬಿಡ್ತಾನೆ. ಸ್ವತಃ ಪ್ರಾಚಿಗೆ ಅರೆ ಇವನಿಷ್ಟೊಂದು ಹ್ಯಾಂಡ್ಸಮ್ ಆಗಿದಾನಾ ಅಂತ ಅನ್ಸೋಕೆ ಶುರುವಾಗತ್ತೆ. ಈ ಒಂದು ಮೇಕೋವರ್ ಕೇವಲ ಹೊರಗಿನ ಬದಲಾವಣೆಯಾಗಿರಲಿಲ್ಲ, ಇದು ಅವರಿಬ್ಬರ ನಡುವಿನ ಮಾನಸಿಕ ಅಂತರವನ್ನು ಕೂಡ ಕಡಿಮೆ ಮಾಡುತ್ತೆ. ಮೇಕೋವರ್ ಆದ್ಮೇಲೆ ರಾಮೂರ್ ಹೇಳುವ ಒಂದು ಮಾತು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮಿಂದಾಗಿ ಇವತ್ತು ನಾನು ನನ್ನನ್ನೇ ಪ್ರೀತಿಸೋದನ್ನ ಕಲ್ತೆ, ಜೀವನ ಇಷ್ಟು ಸುಂದರವಾಗಿದೆ ಅಂತ ಗೊತ್ತಾಯ್ತು ಅಂತ ಪ್ರಾಚಿಗೆ ಹೇಳ್ತಾನೆ. ಎಂಥ ಮಾತು ಅಲ್ವಾ? ಇದು ಆತನ ಇಮೋಷನಲ್ ಸೈಡನ್ನ ಎತ್ತಿ ತೋರಿಸುತ್ತೆ. ಈ ಮಾತುಗಳು ಅವರಿಬ್ಬರ ಬಾಂಡಿಂಗ್ ಅನ್ನ ಮತ್ತಷ್ಟು ಗಟ್ಟಿ ಮಾಡುತ್ತೆ. ಹಾಗೇನೆ ಮುಂದಿನ ದಿನಗಳಲ್ಲಿ ಆತ ಪ್ರಾಚಿಯ ಬಗ್ಗೆ ತೋರಿಸುವ ಅತಿಯಾದ ನಿಷ್ಠೆಗೆ, ಆ ಕೇರಿಂಗ್ ನೇಚರ್ಗೆ ಇದೇ ಅಡಿಪಾಯ ಅಂತ ಹೇಳ್ಬಹುದು. ಎಲ್ಲವೂ ಚೆನ್ನಾಗಿ ನಡೀತಿದೆ ಅನ್ಕೊನ್ನುವಾಗಲೇ ಕಥೆಗೊಂದು ಟ್ವಿಸ್ಟ್. ಒಬ್ಬ ರಕ್ಷಕನ ಆಗಮನ, ಜೊತೆಗೆ ಅನಿರೀಕ್ಷಿತ ಬೆದರಿಕೆ ಎದುರಾಗುತ್ತೆ. ನೋಡಿ, ಘಟನೆಗಳು ಎಷ್ಟು ಫಾಸ್ಟಾಗಿ ಚೇಂಜ್ ಆಗತ್ತೆ ಅಂದ್ರೆ, ಪ್ರಾಚಿಯ ಮನೆಗೆ ಆಕೆ ಫ್ರೆಂಡ್ ಪ್ರಿಯಾ ಮತ್ತು ಅವಳ ಬಾಯ್ ಫ್ರೆಂಡ್ ರೋಹನ್ ಬರ್ತಾರೆ. ಮಾತುಕತೆ ಮಧ್ಯೆ ರೋಹನ್ ಪ್ರಾಚಿಯ ಸೌಂದರ್ಯ ಹೊಗಳುತ್ತಾ ಸ್ವಲ್ಪ ಅಸಭ್ಯವಾಗಿ ನಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಅಷ್ಟೇ, ಅಲ್ಲಿವರೆಗೂ ಬಹಳ ಸಾಫ್ಟ್ ಆಗಿದ್ದ ರಾಮು ಏಕಾಏಕಿ ರೊಚ್ಚಿಗೆದ್ದುಬಿಡ್ತಾನೆ. ಫುಲ್ ಅಗ್ರೆಸಿವ್ ಆಗಿ ರೋಹನ್ನ ತಡೆದು ಹಿಗ್ಗಾಮುಗ್ಗ ಹೊಡೆಯೋಕೆ ಶುರು ಮಾಡ್ತಾನೆ. ನನ್ನ ಮಾಲಿಕಿಯ ಮೇಲೆ ಕೆಟ್ಟ ದೃಷ್ಟಿ ಹಾಕಬೇಡ ಅಂತ ರಾಮು ಕೂಗಾಡ್ತಾನೆ. ಇದು ಆತನ ಒರಿಜಿನಲ್ ಕ್ಯಾರೆಕ್ಟರ್ನ ಮೊದಲ ಸುಳಿವು. ಜಸ್ಟ್ ಇಮ್ಯಾಜಿನ್ ಮಾಡಿ, ಕೇವಲ ಮಗುವನ್ನ ನೋಡ್ಕೊಳ್ಳುವ ಒಬ್ಬ ಮುಗ್ಧ ಕೆಲ್ಸಗಾರ ಇಷ್ಟು ಆಕ್ರಮಣಕಾರಿಯಾಗಿ ವರ್ತಿಸೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಸೊ ಇಲ್ಲಿ ಹುಟ್ಟುವ ದೊಡ್ಡ ಅನುಮಾನ ಏನಂದ್ರೆ, ಈತ ಕೇವಲ ಒಬ್ಬ ಸಾಮಾನ್ಯ ಕೇರ್ಟೇಕರ್ ಖಂಡಿತ ಅಲ್ಲ. ಇವನ ಹಿಂದೆ ಇನ್ನೇನೋ ದೊಡ್ಡ ಸ್ಟೋರಿ ಇದೆ ಅನ್ನೋದು ಪಕ್ಕಾ ಆಗತ್ತೆ. ಆ ಅನುಮಾನವೇ ಮುಂದೆ ಒಂದು ಬೃಹತ್ ರಹಸ್ಯವನ್ನ ಬಯಲು ಮಾಡುತ್ತೆ. ಕಥೆಯ ಅಸಲಿ ಸತ್ಯ ಈಗ ಅನಾವರಣಗೊಳ್ಳುವ ಸಮಯ. ಆರಂಭದಲ್ಲಿ ನಾವು ಕೇಳಿದ ಪ್ರಶ್ನೆ ನೆನಪಿದೆಯಾ? ನನಗೆ ಗೊತ್ತಿಲ್ಲದೆ ನಿದ್ರೆ ಮಾತ್ರ ಯಾಕೆ ಕೊಡ್ತಾ ಇದ್ದೆ ಅಂತ. ಪ್ರಾಚಿ ಕೊನೆಗೂ ರಾಮನನ್ನ ಇದ ಬಗ್ಗೆ ನಿಲ್ಸಿ ಕೇಳ್ತಾಳೆ. ತನ್ನ ಮೇಲೆ ಸದಾ ಕಣ್ಣಿಟ್ಟಿರೋದು, ಊಟದಲ್ಲಿ ನಿದ್ರೆ ಮಾತ್ರೆ ಬೆರೆಸಿದ್ದು, ಇವೆಲ್ಲ ಯಾರಿಗಾದ್ರೂ ಭಯ ಹುಡ್ಸೋಂಥದ್ದೇ. ಆದ್ರೆ ಇದಕ್ಕೆ ರಾಮು ಕೊಟ್ಟ ಉತ್ತರ ಇದೆಯಲ್ಲ, ಅದು ಇಡೀ ಕಥೆಯ ಡೈರೆಕ್ಷನನ್ನೇ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಡುತ್ತೆ. ರಾಮು ಬಾಯ್ಬಿಟ್ಟ ಆ ಸಂಚು ಎಂಥವರನ್ನಾದ್ರೂ ಬೆಚ್ಚಿ ಬೀಳಿಸುತ್ತೆ. ಅಸಲಿಗಾಗ್ತಾ ಇದ್ದಿದ್ದೇನು ಗೊತ್ತಾ? ಪ್ರಾಚಿಯ ಮಾಜಿ ಪ್ರಿಯಕರ ಅವಳಿಗೆ ಮತ್ತೆ ಮೋಸ ಮಾಡೋಕೆ ದೊಡ್ಡ ಸ್ಕೆಚ್ ಹಾಕಿದ್ದ.
ಅವನ ಹೆಂಡ್ತಿಗೆ ಮಕ್ಕಳಾಗದ ಕಾರಣ ಹೇಗಾದ್ರೂ ಮಾಡಿ ಪ್ರಾಚಿಯ ಮಗುವನ್ನ ಕಿತ್ಕೊಳ್ಳಬೇಕು ಅನ್ನೋದೇ ಅವನ ಕೆಟ್ಟ ಉದ್ದೇಶ ಆಗಿತ್ತು. ಈ ಅಪಾಯದಿಂದ ಪ್ರಾಚಿಯನ್ನ ಕಾಪಾಡೋಕೆ ಮತ್ತು ಆಕೆ ಆ ಎಕ್ಸ್ ಬಾಯ್ಫ್ರೆಂಡನ್ನ ಭೇಟಿ ಮಾಡದ ಹಾಗೆ ತಡೆಯೋಕೆ ಮಾತ್ರ ರಾಮು ನಿದ್ರೆ ಮಾತ್ರೆಗಳನ್ನ ಬಳಸ್ತಾ ಇದ್ದ. ಅಂದ್ರೆ ಆತ ಪ್ರಾಚಿಗೆ ತೊಂದ್ರೆ ಕೊಡೋಕೆ ಅಲ್ಲ, ಅವಳನ್ನ ಪ್ರೊಟೆಕ್ಟ್ ಮಾಡೋಕೆ ಆ ರೀತಿ ಮಾಡ್ತಿದ್ದ ಅನ್ನೋ ಸತ್ಯ ಹೊರಬೀಳುತ್ತೆ. ಇಲ್ಲಿಗೆ ಮುಗಿಯಿಲ್ಲ. ಕಥೆಯಲ್ಲಿರೋ ಅತೀ ದೊಡ್ಡ ಟ್ವಿಸ್ಟ್ ಇಲ್ಲೇ ಇರೋದು. ರಾಮು ಅನ್ನೋ ವ್ಯಕ್ತಿ ಅಸ್ತಿತ್ವದಲ್ಲೇ ಇಲ್ಲ. ಹೌದು, ನೀವು ಕೇಳಿದ್ದು ನಿಜ. ಇಷ್ಟು ದಿನ 20 ವರ್ಷದ ಮುಗ್ಧ ಹಳ್ಳಿಯ ಹುಡುಗನ ತರಹ ಆಕ್ಟ್ ಮಾಡ್ತಾ ಇದ್ದ ವ್ಯಕ್ತಿ ಅಸಲಿಗೆ 30 ವರ್ಷದ ವಿಕ್ರಾಂತ್. ಆತ ಒಬ್ಬ ಹೈಲಿ ಎಜುಕೇಟೆಡ್, ಜವಾಬ್ದಾರಿಯುತ ಪ್ರೊಫೆಷನಲ್. ಆತ ಒಂದು ನಿರ್ದಿಷ್ಟ ಟಾರ್ಗೆಟ್ ಇಟ್ಕೊಂಡು ಸೀಕ್ರೆಟ್ ಮಿಷನ್ ಮೇರೆ ಅಲ್ಲಿಗೆ ಬಂದಿದ್ದ. ಹಾಗಾದ್ರೆ ಈ ಸೀಕ್ರೆಟ್ ಮಿಷನ್ ಪ್ಲಾನ್ ಮಾಡಿದ್ದು ಯಾರು? ಬೇರಾರೂ ಅಲ್ಲ, ಸ್ವತಃ ಪ್ರಾಚಿಯ ಅಜ್ಜ. ಹೌದು, ಪ್ರಾಚಿಯ ಸುತ್ತಲೂ ನಡೀತಾ ಇರೋ ಅಪಾಯಗಳನ್ನ ಮೊದಲೇ ಅರಿತಿದ್ದ ಆಕೆಯ ಅಜ್ಜ ಆಕೆಗೆ ಸ್ವಲ್ಪವೂ ಡೌಟ್ ಬರದ ಹಾಗೆ ರಕ್ಷಣೆ ನೀಡಲು ವಿಕ್ರಾಂತ್ನ ಕಳಿಸಿದ್ರು. ಇದನ್ನ ನೋಡಿದ್ರೆ ಒಂದು ಕುಟುಂಬ ತನ್ನವರನ್ನ ಕಾಪಾಡ್ಕೊಡೋಕೆ ಎಷ್ಟರ ಮಟ್ಟಿಗೆ ದೂರದೃಷ್ಟಿ ಹೊಂದಿರುತ್ತೆ ಅಂತ ಆಶ್ಚರ್ಯ ಆಗತ್ತೆ. ಈ ಥ್ರಿಲ್ಲರ್ ಕಥೆ ಕೊನೆಯಲ್ಲಿ ಒಂದು ಎಮೋಷನಲ್ ಘಟ್ಟಕ್ಕೆ ತಲುಪುತ್ತೆ. ಪ್ರೀತಿಯ ನಿಜವಾದ ಅರ್ಥ ಏನು ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ವಿಕ್ರಾಂತ್ ಕೇವಲ ತನ್ನ ನಿಜವಾದ ಐಡೆಂಟಿಟಿ ಮಾತ್ರವಲ್ಲ, ತನ್ನ ಮನಸ್ಸಿನಲ್ಲಿದ್ದ ಫೀಲಿಂಗ್ಸ್ ಕೂಡ ಶೇರ್ ಮಾಡ್ಕೊಳ್ತಾನೆ. ತಾನು ಪ್ರಾಚಿಯನ್ನ ಮೊದಲ ನೋಟದಲ್ಲೇ ಪ್ರೀತಿಸೋಕೆ ಶುರು ಮಾಡಿದ್ದಾಗಿ ಕನ್ಫೆಸ್ ಮಾಡ್ತಾನೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಪ್ರಾಚಿಗೆ ನಾನ್ ಎಂಥ ಲಕ್ಕಿ ಅಲ್ವಾ ಅಂತ ಅರಿವಾಗತ್ತೆ. ತನ್ನನ್ನ ಅಷ್ಟು ದೊಡ್ಡ ಅಪಾಯದಿಂದ ಕಾಪಾಡಿದ ಇಂಥದೊಬ್ಬ ಸೂಪರ್ ಹೀರೋ ತನಗೆ ಗಂಡನಾಗಿ ಸಿಕ್ಕಿದ್ದು ತನ್ನ ಸೌಭಾಗ್ಯ ಅಂತ ಆಕೆ ತುಂಬಾನೇ ಕೃತಜ್ಞತೆಯಿಂದ ಒಪ್ಪುಕೊಳ್ತಾಳೆ. ಈ ಇಡೀ ವಿಶ್ಲೇಷಣೆಯ ಕೋರ್ ಮೆಸೇಜ್ ಕೂಡ ಇದೇ ಆಗಿದೆ. ನಿಜವಾದ ಪ್ರೀತಿಯಂದ್ರೆ ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಲ್ಲೋದು ಮತ್ತು ನಮ್ಮವರನ್ನ ಎಲ್ಲಾ ಅಪಾಯಗಳಿಂದ ರಕ್ಷಿಸೋದು. ವಿಕ್ರಾಂತ್ ತೆಗೆದುಕೊಂಡ ಆ ಎಕ್ಸ್ಟ್ರೀಮ್ ನಿರ್ಧಾರಗಳು, ಆತ ಹಾಕೊಂಡಿದ್ದ ಮುಖವಾಡ, ಇವೆಲ್ಲವೂ ಕೇವಲ ನಾಟಕ ಆಗಿರಲಿಲ್ಲ, ಅದೊಂದು ಜವಾಬ್ದಾರಿಯಾಗಿತ್ತು ಅನ್ನೋದನ್ನ ಈ ಮಾತುಗಳು ಸ್ಪಷ್ಟವಾಗಿ ಹೇಳ್ತವೆ. ಈ ಕಥೆ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ. ಪ್ರೀತಿ ಪಾತ್ರೆಯನ್ನ ಕಾಪಾಡೋಕೆ ಒಮ್ಮೊಮ್ಮೆ ಮುಖವಾಡಗಳನ್ನ ಹಾಕ್ಕೊಳ್ಳೋದು ಅನಿವಾರ್ಯನಾ? ಹಾಗೇನೆ ನಮ್ಮನ್ನ ಕಾಯುವ ರಕ್ಷಕನ ಅಸಲಿ ಮುಖ ನಮಗೆ ಯಾವತ್ತಾದ್ರೂ ಸಂಪೂರ್ಣವಾಗಿ ತಿಳಿಯೋಕ್ ಸಾಧ್ಯನಾ? ನಂಬಿಕೆ, ನಿಷ್ಠೆ ಮತ್ತು ರಕ್ಷಣೆಯ ಬಗ್ಗೆ ಇದೊಂದು ನಿಗೂಢವಾದ ಆದ್ರೂ ಸುಂದರವಾದ ಯೋಚನೆಯಲ್ವಾ? ಈ ಆಳವಾದ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ವಿಶ್ಲೇಷಣೆಯನ್ನ ಮುಗಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ಸಿಗೋಣ. ನಮಸ್ಕಾರ.